ಹಾಯ್ ಫ್ರೆಂಡ್ಸ್, ಇದು ಮಧ್ಯಪ್ರದೇಶದ ದಾರ್ ಜಿಲ್ಲೆಯಲ್ಲಿ ನಡೆದಿರುವ ಒಂದು ಸತ್ಯ ಘಟನೆ. ಗ್ರಾಮದ ಕೊನೆಯ ತುದಿಯಲ್ಲಿ ಇರುವ ಒಂದು ಚಿಕ್ಕ ಗುಡಿಸಲಿನಲ್ಲಿ ನವ್ಯ ಎಂಬ ಹುಡುಗಿ ತನ್ನ ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ದಾರಿದ್ರತೆ ಎಂಬುದು ಅವರ ಮನೆಯ ಗೋಡೆಗಳಲ್ಲೇ ಅಲ್ಲ, ಅವರ ಬದುಕಿನ ಭಾಗವಾಗಿಯೇ ಬೆಸೆದುಕೊಂಡಿತ್ತು. ದಿನವಿಡೀ ಕೂಲಿ ಕೆಲಸ ಮಾಡಿದ ಹಣದಿಂದಲೇ 2 ಹೊತ್ತಿನ ಊಟ ಸಿಗುತ್ತಿತ್ತು. ಹಲವಾರು ಬಾರಿ ತಾಯಿ ಮಗಳು ಇಬ್ಬರು ಕೂಡ 1 ಹೊತ್ತು ಮಾತ್ರ ತಿಂದು ಮಲಗುತ್ತಿದ್ದ ದಿನಗಳು ಕೂಡ ಇವೆ. ಒಂದು ದಿನ ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಏನೋ ಅನಾಹುತ ಸಂಭವಿಸಲಿದೆ ಎಂಬ ಭಾವನೆ ಮೂಡುವಂತೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ರಾತ್ರಿ ಹೊತ್ತಿಗೆ ಮಳೆ ಜೋರಾಗಿ ಸುರಿಯಲು ಶುರುವಾಯಿತು. ಮಿಂಚು ಹೊಳೆಯುವಾಗ ಗುಡಿಸಲಿ ಕ್ಷಣಕ್ಕೊಂದು ಬೆಳಕಿನಿಂದ ತುಂಬಿ ಹೋಗುತ್ತಿತ್ತು. ಮತ್ತೆ ತಕ್ಷಣವೇ ಕತ್ತಲೆ ಆವರಿಸುತ್ತಿತ್ತು. ನವ್ಯ ತನ್ನ ತಾಯಿಯ ಬಳಿ ಕುಳಿತುಕೊಂಡು ಅವಳ ತಲೆಯನ್ನು ಸವರಿಸುತ್ತಾ, ಅಮ್ಮ, ಭಯಪಡಬೇಡ, ನಾನು ಇದ್ದೀನಲ್ಲ ಎಂದು ಹೇಳಿದಳು. ತಾಯಿ ಸ್ವಲ್ಪ ನಗುತ್ತಾ, ನನಗೆ ಭಯ ಇಲ್ಲ ತಾಯಿ, ಆದರೆ ನಿನ್ನ ಬಗ್ಗೆ ಚಿಂತೆ ಇದೆ ಎಂದಳು. ಅಷ್ಟರಲ್ಲಿ ಏಕಾಏಕಿ ಬಾಗಿಲಿನ ಬಳಿ ಯಾರೋ ಬಲವಾಗಿ ತಟ್ಟಿದ ಶಬ್ದ ಕೇಳಿಸಿತು. ನವ್ಯಳ ಹೃದಯ ವೇಗವಾಗಿ ಒಡೆಯಲು ಶುರುವಾಯಿತು. ಇಷ್ಟು ರಾತ್ರಿ, ಇಷ್ಟು ಮಳೆಯಲ್ಲಿ ಯಾರಿರಬಹುದು ಎಂದಳು. ತಾಯಿ ನಿಧಾನವಾಗಿ, ಹೋಗಿ ನೋಡು, ಯಾರಾದರೂ ಸಂಕಷ್ಟದಲ್ಲಿರಬಹುದು ಎಂದಳು. ನವ್ಯ ಭಯದಿಂದಲೇ ಬಾಗಿಲಿನ ಕಡೆ ನಡೆದುಕೊಂಡು ಹೋಗಿ ನಿಧಾನವಾಗಿ ತೆರೆದಳು. ಎದುರಿಗೆ ಕಂಡ ದೃಶ್ಯ ಅವಳನ್ನು ಆಶ್ಚರ್ಯ ಪಡುವಂತೆ ಮಾಡಿತು. ಒಬ್ಬ ಯುವಕ ಸಂಪೂರ್ಣವಾಗಿ ತೊಯ್ದು ನಿಂತಿದ್ದ. ಅವನ ಬಟ್ಟೆಗಳು ಮಣ್ಣಿನಿಂದ ತುಂಬಿಕೊಂಡಿದ್ದವು. ನುಣುಪಿನಿಂದ ರಕ್ತ ಹರಿಯುತ್ತಿತ್ತು. ಉಸಿರಾಟ ಗಟ್ಟಿಯಾಗಿತ್ತು. ಅವನು ಕಷ್ಟಪಟ್ಟು, ದಯವಿಟ್ಟು ಒಂದು ರಾತ್ರಿ ಆಶ್ರಯ ಕೊಡಿ, ನನ್ನ ಕಾರಿಗೆ ಅಪಘಾತ ಆಯಿತು, ಈಗ ಹೋಗಲು ಜಾಗ ಇಲ್ಲ ಎಂದು ಬೇಡಿಕೊಂಡನು. ನವ್ಯ ಒಂದು ಕ್ಷಣ ಅವನನ್ನು ನೋಡಿ ನಿಂತಳು. ಭಯವೂ ಇತ್ತು, ಅನುಮಾನವೂ ಇತ್ತು. ಆದರೆ ತಾಯಿಯ ಮಾತು ನೆನಪಿಗೆ ಬಂತು. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಿಜವಾದ ಮಾನವತ್ವ. ಅವಳು ಬಾಗಿಲನ್ನು ಸಂಪೂರ್ಣವಾಗಿ ತೆರೆದು, ಒಳಗೆ ಬನ್ನಿ ಎಂದಳು. ಅವನು ಒಳಗೆ ಬಂದು ಒಂದು ಮೂಲೆಯಲ್ಲಿ ಕುಳಿತ. ನವ್ಯ ಹಳೆಯ ಬಟ್ಟೆಯಿಂದ ಅವನ ಗಾಯವನ್ನು ತೊಳೆದು ನೀರು ಕೊಟ್ಟಳು. ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಕೇವಲ ದಯೆ ಅಷ್ಟೇ. ನವ್ಯಾಳ ಅಮ್ಮ ಕೇಳಿದಳು, ಯಾರು ತಾಯಿ ಎಂದು. ನವ್ಯ ಉತ್ತರಿಸಿದಳು, ಒಬ್ಬ ಮಳೆಯ ಮಧ್ಯೆ ಸಿಲುಕಿದವನು. ಈ ರಾತ್ರಿ ಅವನು ಉಳಿಯಲು ಅವಕಾಶ ಕೊಡೋಣ ಎಂದಳು. ನವ್ಯಾಳ ಅಮ್ಮ ಸಂತೋಷದಿಂದ, ಚೆನ್ನಾಗಿ ಮಾಡಿದೆ ತಾಯಿ, ದೇವರು ಎಲ್ಲರಿಗೂ ಈ ಅವಕಾಶ ಕೊಡುವುದಿಲ್ಲ ಎಂದಳು. ನವ್ಯ ತನ್ನ ಮನೆಯಲ್ಲಿದ್ದ ಏಕೈಕ ಒಣ ತುಪ್ಪಟೆಯನ್ನು ಅವನಿಗೆ ಕೊಟ್ಟು, ಇದನ್ನು ತೆಗೆದುಕೊಳ್ಳಿ, ತಲೆಯನ್ನು ಒರೆಸಿಕೊಳ್ಳಿ ಎಂದಳು. ಅವನು ಕೇಳಿದನು, ನೀವು ಎಂದು. ನವ್ಯ ನಗುತ್ತಾ, ನಾವು ಹೀಗೆ ಬದುಕೋದು ಅಭ್ಯಾಸ, ಈಗ ನಿಮಗೆ ಬೇಕು ಎಂದಳು. ಮನೆಯಲ್ಲಿದ್ದ ಸ್ವಲ್ಪ ಅಕ್ಕಿ, ಉಪ್ಪಿನಿಂದ ಅವಳು ಕಿಚಡಿ ಮಾಡಿ 3 ಹಂಚಿದಳು. ಅವನು, ನೀವು ಮೊದಲು ತಿನ್ನಿ ಎಂದಾಗ ನವ್ಯ ದೃಢವಾಗಿ, ನಮ್ಮ ಮನೆಯಲ್ಲಿ ಅತಿಥಿ ಮೊದಲು ತಿನ್ನಬೇಕು ಎಂದಳು. ಆ ಮಾತು ಕೇಳಿ ಅವನು ಮೌನವಾಗಿ ಊಟ ಮಾಡತೊಡಗಿದ. ಪ್ರತಿಯೊಂದು ತುಂಡಿನಲ್ಲೂ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ರುಚಿಗಿಂತಲೂ ಪ್ರೀತಿ ಹೆಚ್ಚು ಇತ್ತು. ರಾತ್ರಿ ತೀವ್ರ ಗಾಳಿಯ ಮಧ್ಯೆ ಗುಡಿಸಲು ನಡುಗುತ್ತಿದ್ದರೂ ಒಳಗೆ ಒಂದು ವಿಚಿತ್ರ ಶಾಂತಿ ನೆಲೆಸಿತ್ತು. ನವ್ಯ ಅವನಿಗೆ ಮಲಗಲು ಜಾಗ ಮಾಡಿ ತಾನೇ ಬಾಗಿಲಿನ ಬಳಿ ಕುಳಿತಳು. ಅವನು ಕೇಳಿದನು, ನೀವು ಮಲಗುವುದಿಲ್ಲವಾ ಎಂದು. ನವ್ಯ, ಇದು ನನಗೆ ಅಭ್ಯಾಸ ಎಂದಳು. ಕೆಲವು ಕ್ಷಣ ಮೌನ. ನಂತರ ಅವನು, ನೀವು ನನ್ನ ಬಗ್ಗೆ ಏನು ಕೇಳಲಿಲ್ಲ ಎಂದನು. ನವ್ಯ ನಿಧಾನವಾಗಿ, ಮಾನವತ್ವಕ್ಕೆ ಪರಿಚಯ ಬೇಕಿಲ್ಲ ಎಂದಳು. ಆ ಮಾತು ಕೇಳಿ ಅವನು ಮೌನವಾಗಿ ಉಳಿದ. ಮುಂಜಾನೆ ಸೂರ್ಯಕಿರಣಗಳು ಒಳಬಂದಾಗ ನವ್ಯ ಎದ್ದಳು. ಆ ಯುವಕ ಹೋಗಿದ್ದ. ಆದರೆ ಒಂದು ಮೂಲೆಯಲ್ಲಿ ಎಲ್ಲವನ್ನು ಶುದ್ಧವಾಗಿ ಮಾಡಿ ತುಪ್ಪಟೆಯನ್ನು ಮಡಚಿ ಇಟ್ಟಿದ್ದ. ಕೇವಲ ಅವನ ಹೆಜ್ಜೆ ಗುರುತುಗಳು ಮಾತ್ರ ಉಳಿದಿದ್ದವು. ಕೆಲ ದಿನಗಳ ನಂತರ ಗ್ರಾಮದಲ್ಲಿ ಸುದ್ದಿ ಹರಡಿತು. ದೊಡ್ಡ ಉದ್ಯಮಿ ನವೀನ್ ಕಾರು ಅಪಘಾತದಲ್ಲಿ ಪಾರಾಗಿದ್ದಾನೆ ಎಂದು. ನವ್ಯಾಗೆ ಅನುಮಾನ ಬಂತು, ಆ ರಾತ್ರಿ ಬಂದವನೇನಾ ಎಂದು. 2 ದಿನಗಳ ಬಳಿಕ ಗ್ರಾಮಕ್ಕೆ ದೊಡ್ಡ ಕಾರುಗಳು ಬಂದವು. ಅದೇ ಯುವಕ ಈಗ ಶುಭ್ರ ಬಟ್ಟೆಗಳಲ್ಲಿ. ಅವನು ಬೇರೆ ಯಾರೂ ಅಲ್ಲ, ದೊಡ್ಡ ಉದ್ಯಮಿ ನವೀನ್. ಅವನು ನವ್ಯ ಮುಂದೆ ಬಂದು, ಹೇಗಿದ್ದೀಯಾ ಎಂದು ಕೇಳಿದನು. ನವ್ಯ ಶಾಂತವಾಗಿ, ಚೆನ್ನಾಗಿದ್ದೇನೆ ಎಂದಳು. ನವೀನ್ ಹಣದ ಬ್ಯಾಂಕ್ ನೀಡುತ್ತಾ, ನೀವು ನನ್ನ ಜೀವ ಉಳಿಸಿದ್ದೀರಿ, ಇದು ನನ್ನ ಕೃತಜ್ಞತೆ ಎಂದನು. ನವ್ಯ ಅದನ್ನು ತಿರಸ್ಕರಿಸಿ, ನಾನು ಸಹಾಯ ಮಾಡಿದ್ದು ಮಾನವತ್ವದಿಂದ,
ವ್ಯವಹಾರಕ್ಕೆ ಅಲ್ಲ ಎಂದಳು. ಅವಳ ಮಾತು ಕೇಳಿ ಎಲ್ಲರೂ ಮೌನವಾಗಿದ್ದರು. ನವೀನ್ ಮತ್ತೆ ಹೇಳಿದನು, ನಿಮಗೆ ಇದು ಉಪಯೋಗವಾಗುತ್ತದೆ ಎಂದನು. ನಾವು ಬಡವರಾದರೂ ಆತ್ಮಗೌರವವನ್ನು ಮಾರುವವರಲ್ಲ ಎಂದಳು. ಆ ಮಾತುಗಳು ನವೀನ್ ಮನಸ್ಸಿಗೆ ತಾಕಿದವು. ಅವನಿಗೆ ಮೊದಲ ಬಾರಿಗೆ ಹಣದಿಂದ ಎಲ್ಲವೂ ಸಾಧ್ಯವಿಲ್ಲ ಎಂದು ಅರ್ಥವಾಯಿತು. ಜನರು ಗಾಸಿಪ್ ಮಾಡತೊಡಗಿದರು. ನವ್ಯಾಳ ಮನಸ್ಸು ನೋವಿನಿಂದ ತುಂಬಿತು. ಅವಳು ಮನೆಗೆ ಹಿಂತಿರುಗಿದಳು. ನವೀನ್ ನಂತರ ಅವಳ ಬಳಿ ಬಂದು ಕ್ಷಮಿಸು ಎಂದನು. ನವ್ಯ, ನೀವು ತಪ್ಪೇನು ಮಾಡಿಲ್ಲ, ಈ ಜಗತ್ತು ನಿಮಗೆ ಆ ರೀತಿ ಕಲಿಸಿದೆ ಎಂದಳು. ನವೀನ್ ಕೇಳಿದನು, ಹಾಗಾದರೆ ನಿನ್ನ ಜಗತ್ತು ಏನು ಕಲಿಸಿದೆ ಎಂದನು. ನವ್ಯ ಉತ್ತರಿಸಿದಳು, ಸಹಾಯಕ್ಕೆ ಬೆಲೆ ಇರೋದಿಲ್ಲ ಎಂದು. ಆ ಮಾತು ಅವನ ಹೃದಯದಲ್ಲಿ ಉಳಿಯಿತು. ದಿನಗಳು ಕಳೆಯುತ್ತಿದ್ದವು. ನವ್ಯಾಳ ಜೀವನ ಮೌನವಾಗಿದೆ. ಜನರ ಮಾತುಗಳು ಅವಳ ಮನಸ್ಸನ್ನು ನೋಯಿಸುತ್ತಿದೆ. ಒಂದು ಸಂಜೆ ಎಲ್ಲವೂ ಬದಲಾಯಿತು. ನವ್ಯ ತಾಯಿಯ ಆರೋಗ್ಯ ಏಕಾಏಕಿ ಹದಗೆಟ್ಟಿತು. ಅವಳ ಉಸಿರಾಟ ವೇಗವಾಗಿ ನಡೆಯತೊಡಗಿತು. ಅವಳ ದೇಹವೆಲ್ಲ ತಣ್ಣಗಾಗುತ್ತಿತ್ತು. ಇದನ್ನು ನೋಡಿ ನವ್ಯ ಬೆಚ್ಚಿ ಬಿದ್ದಳು. ಅಮ್ಮ ಅಮ್ಮ, ಕಣ್ಣು ತೆರೆ ಎಂದು ಅಳುತ್ತಾ ಕಿರುಚಿದಳು. ಅವಳ ತಾಯಿ ಕಷ್ಟಪಟ್ಟು ಕಣ್ಣು ತೆರೆದು, ತಾಯಿ, ಬಹುಶಃ ನನಗೆ ಹೆಚ್ಚು ಸಮಯ ಉಳಿದಿಲ್ಲವೋ ಎಂದಳು. ಹೀಗೆ ಹೇಳಬೇಡ ಅಮ್ಮ, ನಾನು ಈಗಲೇ ಡಾಕ್ಟರ್ ಅನ್ನು ಕರೆದುಕೊಂಡು ಬರುತ್ತೇನೆ ಎಂದು ನವ್ಯ ಗಾಬರಿಯಿಂದ ಹೊರಗೆ ಓಡಿದಳು. ಅವಳು ಊರಿನಲ್ಲೆಲ್ಲ ಓಡಾಡಿದಳು. ಮನೆ ಮನೆಗೆ ಹೋಗಿ ಬಾಗಿಲು ತಟ್ಟಿದಳು. ದಯವಿಟ್ಟು ಸಹಾಯ ಮಾಡಿ, ನನ್ನ ಅಮ್ಮನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ಬೇಡಿಕೊಂಡಳು. ಆದರೆ ಪ್ರತಿಯೊಂದು ಬಾಗಿಲಿನಿಂದಲೂ ಒಂದೇ ಉತ್ತರ, ನಾವು ಏಕೆ ಸಹಾಯ ಮಾಡಬೇಕು, ಹೋಗು, ಆ ದೊಡ್ಡ ಮನುಷ್ಯನನ್ನು ಕೇಳು ಎಂದರು. ಈ ಮಾತುಗಳು ಅವಳ ಮನಸ್ಸನ್ನು ಚೂರಾಗಿ ಮಾಡುತ್ತಿದ್ದರೂ ಅವಳು ಸೋಲಲು ಸಿದ್ಧಳಾಗಲಿಲ್ಲ. ನವ್ಯ ಹಿಂತಿರುಗಿ ಮನೆಗೆ ಬಂದು ತಾಯಿಯ ಕೈ ಹಿಡಿದು ಕುಳಿತು ಅಳತೊಡಗಿದಳು. ಅದೇ ಸಮಯದಲ್ಲಿ ದೂರದಲ್ಲಿ ಒಂದು ಕಾರ್ ಬಂದು ನಿಂತಿತು. ಅದು ಬೇರೆ ಯಾರದ್ದು ಅಲ್ಲ, ನವೀನದ್ದು. ನಗರದಲ್ಲಿ ಇದ್ದರೂ ಅವನಿಗೆ ಮನಃಶಾಂತಿ ಇರಲಿಲ್ಲ. ನವ್ಯಾಳ ಮಾತುಗಳು, ಅವಳ ಕಣ್ಣುಗಳು, ಅವಳ ಆತ್ಮಗೌರವ ಇವೆಲ್ಲವೂ ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು. ಕೊನೆಗೆ ಅವನು ತಡೆಯಲಾಗದೆ ಮತ್ತೆ ಆ ಗ್ರಾಮಕ್ಕೆ ಬಂದನು. ನವ್ಯಾಳ ಮನೆಗೆ ಬಂದಾಗ ಒಳಗಿನಿಂದ ಅಳುವ ಶಬ್ದ ಕೇಳಿಸಿತು. ಏನು ಕೂಡ ಯೋಚಿಸದೆ ಅವನು ಒಳಗೆ ಓಡಿದನು. ನವ್ಯ ಅವನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಕೋಪ ಇರಲಿಲ್ಲ, ಕೇವಲ ಅಸಹಾಯತೆ ಮಾತ್ರ. ನನ್ನ ಅಮ್ಮ ಅಷ್ಟೇ ಅವಳು ಹೇಳಬಲ್ಲಳು. ನವೀನ್ ಕೂಡಲೇ ಪರಿಸ್ಥಿತಿ ಅರ್ಥ ಮಾಡಿಕೊಂಡನು. ಏನೂ ಕೇಳದೆ ತನ್ನ ಜನರಿಗೆ ಫೋನ್ ಮಾಡಿ ತಕ್ಷಣ ಆಂಬ್ಯುಲೆನ್ಸ್ ಕಳುಹಿಸಿ ಎಂದು ಹೇಳಿದನು. ಕೆಲವೇ ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಬಂತು. ಗ್ರಾಮಸ್ಥರು ದೂರದಿಂದ ನೋಡುತ್ತಿದ್ದರು. ಆದರೆ ಈ ಬಾರಿ ಯಾರು ಏನೂ ಹೇಳಲಿಲ್ಲ. ನವ್ಯ ತನ್ನ ತಾಯಿಯನ್ನು ಹಿಡಿದು ಆಸ್ಪತ್ರೆಗೆ ತೆರಳಿದಳು. ದಾರಿಯಲ್ಲೇ ಅವಳು ಅಳುತ್ತಾ ಅವಳ ಕೈ ಬಿಡಲಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಿದರು. ಆದರೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ನವ್ಯ ಹೊರಗೆ ಕುಳಿತು ತಲೆ ತಗ್ಗಿಸಿ ಕೈ ಜೋಡಿಸಿ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ನವೀನ್ ಅವಳ ಪಕ್ಕದಲ್ಲಿ ಮೌನವಾಗಿ ನಿಂತಿದ್ದನು. ಸ್ವಲ್ಪ ಸಮಯದ ನಂತರ ನವ್ಯ ನಿಧಾನವಾಗಿ, ನೀವು ಬರಬೇಕಾಗಿರಲಿಲ್ಲ, ನಿಮಗೆ ಎಷ್ಟು ಕೆಲಸಗಳಿರುತ್ತವೆ, ನಮಗಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದೀರೇಕೆ ಎಂದು ಕೇಳಿದಳು. ನವೀನ್ ಶಾಂತವಾಗಿ, ಅವಶ್ಯಕತೆ ಇದೆ, ಏಕೆಂದರೆ ಈ ಬಾರಿ ನಾನು ಕೇವಲ ಸಹಾಯ ಮಾಡುತ್ತಿಲ್ಲ, ನಿನ್ನ ಜೊತೆ ನಿಂತಿದ್ದೇನೆ ಎಂದನು. ಮೊದಲ ಬಾರಿ ಅವನ ಕಣ್ಣಲ್ಲಿ ಅಹಂಕಾರ ಕಾಣಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರ ಬಂದರು. ಅವನ ಮುಖ ನೋಡಿದರೆ ಪರಿಸ್ಥಿತಿ ಗಂಭೀರವೆಂದು ಗೊತ್ತಾಗುತ್ತಿತ್ತು. ನಾವು ನಮ್ಮ ಮಟ್ಟಿಗೆ ಪ್ರಯತ್ನಿಸುತ್ತಿದ್ದೇವೆ, ಆದರೆ ರೋಗಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದರು. ನವ್ಯ ಕಾಲಡಿಯಲ್ಲಿ ನೆಲ ಕುಸಿದಂತೆ ಆಯಿತು. ಅವಳು ಓಡುತ್ತಾ ಒಳಗೆ ಹೋದಳು. ಅವಳ ತಾಯಿ ಐಸಿಯುನಲ್ಲಿ ಯಂತ್ರಗಳ ನಡುವೆ ಮಲಗಿದ್ದಳು. ನವ್ಯ ಅಳುತ್ತಾ, ಅಮ್ಮ, ನಾನು ಬಂದಿದ್ದೀನಿ, ಬೇಗ ಗುಣವಾಗು ಎಂದು ಹೇಳುತ್ತಿದ್ದಳು. ಅಕಸ್ಮಾತ್ ತಾಯಿ ನಿಧಾನವಾಗಿ ಕಣ್ಣು ತೆರೆದು ನವ್ಯನತ್ತ ನೋಡಿದಳು. ನಂತರ ಪಕ್ಕದಲ್ಲಿ ನಿಂತಿದ್ದ ನವೀನ್ನತ್ತ ನೋಡಿದಳು. ಮಗು, ಇಲ್ಲಿ ಬಾ ಎಂದಳು. ನವೀನ್ ನಿಧಾನವಾಗಿ ಹತ್ತಿರ ಬಂದನು. ತಾಯಿ ಅವನ ಕೈಯಲ್ಲಿ ನವ್ಯಾಳ ಕೈ ಇಟ್ಟು, ನನ್ನ ಮಗಳು ಬಲವಂತಳಾದರೂ ಒಂಟಿಯಾಳು, ಇವಳನ್ನು ಎಂದಿಗೂ ಒಂಟಿಯಾಗಿಟ್ಟು ಬಿಡಬೇಡ ಎಂದಳು. ನವ್ಯ ಜೋರಾಗಿ ಅಳತೊಡಗಿದಳು. ಅಮ್ಮ, ಹೀಗೆ ಹೇಳಬೇಡ ಎಂದು. ನವೀನ್ ಕಣ್ಣಲ್ಲೂ ನೀರು ತುಂಬಿತು. ನಾನು ಮಾತು ಕೊಡುತ್ತೇನೆ, ಅವಳನ್ನು ಎಂದಿಗೂ ಕೂಡ ಒಂಟಿಯಾಗಿಡುವುದಿಲ್ಲ ಎಂದನು. ತಾಯಿ ಮುಖದಲ್ಲಿ ಚಿಕ್ಕ ನಗು ಮೂಡಿತು.
ಆ ಕ್ಷಣವೇ ಅವಳ ಉಸಿರು ನಿಂತಿತು. ಯಂತ್ರದ ಮೇಲೆ ಸೀದಾ ರೇಖೆ. ಎಲ್ಲವೂ ಕೂಡ ಮುಗಿದಿತು. ನವ್ಯ ಅಮ್ಮ ಎಂದು ಕಿರುಚಿ ಅವಳನ್ನು ಅಪ್ಪಿಕೊಂಡು ಅಳತೊಡಗಿದಳು. ನವೀನ್ ಅಲ್ಲೇ ನಿಂತಿದ್ದ. ಅವನ ಕಣ್ಣಲ್ಲೂ ಕೂಡ ಕಣ್ಣೀರು ಹರಿಯತೊಡಗಿತು. ಅವನು ತನ್ನ ಜೀವನದಲ್ಲಿ ತುಂಬಾ ಕಳೆದುಕೊಂಡಿದ್ದ. ಆದರೆ ಇಂಥ ನೋವನ್ನು ಮೊದಲ ಬಾರಿಗೆ ಅನುಭವಿಸುತ್ತಿದ್ದ. ನಾನು ಮೊದಲೇ ಬಂದಿದ್ದರೆ, ನನ್ನ ಅಹಂಕಾರವನ್ನು ಮೊದಲೇ ಬಿಟ್ಟಿದ್ದರೆ ಎಂಬ ಪಶ್ಚಾತ್ತಾಪ ಅವನನ್ನು ಕಾಡತೊಡಗಿತು. ಅವನು ಹೊರಗೆ ಬಂದು ಮೊದಲ ಬಾರಿಗೆ ಜೋರಾಗಿ ಅತ್ತನು. ಎಲ್ಲವಿದ್ದ ಕೋಟ್ಯಾಧಿಪತಿ ಇಂದು ತನ್ನನ್ನೇ ಅತ್ಯಂತ ಬಡವನಂತೆ ಅನುಭವಿಸುತ್ತಿದ್ದನು. ನವ್ಯ ಸಂಪೂರ್ಣ ಒಂಟಿಯಾಗಿದ್ದಳು. ಅಂತ್ಯಕ್ರಿಯೆಗಳು ಆರಂಭವಾದವು. ನವೀನ್ ಎಲ್ಲೆಡೆ ಅವಳ ಜೊತೆ ನಿಂತಿದ್ದ, ಮೌನವಾಗಿ. ಚಿತೆಗೆ ಬೆಂಕಿ ಹಚ್ಚಿದಾಗ ನವ್ಯ ಅಲ್ಲಿ ಕುಳಿತುಕೊಂಡೇ ಇದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಕೂಡ ಬರಲಿಲ್ಲ, ಅವು ಒಣಗಿದ್ದವು. ನವೀನ್ ನಿಧಾನವಾಗಿ ನವ್ಯ ಎಂದು ಕರೆದನು. ನವ್ಯ ಅವನತ್ತ ನೋಡಿ, ಇನ್ನೂ ನನಗೆ ಯಾರೂ ಇಲ್ಲ ಎಂದಳು. ನವೀನ್, ಯಾಕೆ ಇಲ್ಲ, ನಾನು ಇದ್ದೀನಿ ಎಂದನು. ನವ್ಯ ಕೇಳಿದಳು, ನೀವು ಯಾಕೆ ಇದ್ದೀರಿ ಎಂದು. ನವೀನ್ ಆಳವಾಗಿ ಉಸಿರೆಳೆದು, ಆ ರಾತ್ರಿ ನೀನು ನನಗೆ ಆಶ್ರಯ ಕೊಟ್ಟಿಲ್ಲ, ಮಾನವನಾಗಿರುವುದು ಹೇಗೆ ಎಂಬುದನ್ನು ಕಲಿಸಿದೆ ಎಂದನು. ನವ್ಯಾಳ ಕಣ್ಣಲ್ಲಿ ಮತ್ತೆ ನೀರು ಬಂತು. ಈ ಬಾರಿ ಅದು ನೋವಿನದಲ್ಲ, ನಂಬಿಕೆಯದ್ದು. ದಿನಗಳು ಕಳೆದವು. ನವ್ಯ ಮೌನವಾಗಿ ಬದುಕುತ್ತಿದ್ದಳು. ನವೀನ್ ಪ್ರತಿದಿನ ಬರುತ್ತಿದ್ದ, ಆದರೆ ತನ್ನ ಸಹಾಯವನ್ನು ಅವಳ ಮೇಲೆ ಬಲವಂತ ಪಡುತ್ತಿರಲಿಲ್ಲ. ಅವಳಿಗೆ ಸಮಯ ಕೊಡುತ್ತಿದ್ದನು. ಒಂದು ದಿನ ಸಂಜೆ ಅವನು ಹೇಳಿದನು, ಇಲ್ಲಿ ಇದ್ದರೆ ನೀನು ಇನ್ನಷ್ಟು ಕುಗ್ಗುತ್ತೀಯ ಎಂದನು. ನವ್ಯ ಎಲ್ಲಿ ಹೋದರೂ ಅಮ್ಮನ ನೆನಪು ಹೋಗುತ್ತದೆಯೇ ಎಂದು ಕೇಳಿದಳು. ನವೀನ್, ನೆನಪು ಹೋಗುವುದಿಲ್ಲ, ಆದರೆ ಅವುಗಳ ಜೊತೆ ಬದುಕುವುದನ್ನು ಕಲಿಯಬೇಕು. ನನ್ನ ಜೊತೆ ನಗರಕ್ಕೆ ಬಾ, ಸಹಾಯಕ್ಕೆ ಅಲ್ಲ, ನಿನ್ನ ಜೀವನವನ್ನು ನೀನೇ ಕಟ್ಟಿಕೊಳ್ಳಲು ಎಂದನು. ನವ್ಯ ಯೋಚಿಸಿ ಕೊನೆಗೆ ಒಪ್ಪಿಕೊಂಡಳು. ಮುಂದಿನ ದಿನ ಅವಳು ತನ್ನ ಚಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಗುಡಿಸಲಿನತ್ತ ನೋಡಿ, ಅಮ್ಮ, ನಾನು ಹೋಗುತ್ತಿದ್ದೇನೆ, ಆದರೆ ನೀನು ಕಲಿಸಿದ ಪಾಠಗಳನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗುತ್ತಿದ್ದೇನೆ ಎಂದಳು. ನಗರ ಜೀವನ ವಿಭಿನ್ನವಾಗಿತ್ತು. ದೊಡ್ಡ ಕಟ್ಟಡಗಳು, ವೇಗದ ಬದುಕು. ನವೀನ್ ಅವಳನ್ನು ತನ್ನ ಮನೆಗೆ ಅಲ್ಲ, ಒಂದು ಚಿಕ್ಕ ಕೊಠಡಿಯಲ್ಲಿ ಇಟ್ಟನು. ನೀನು ನಿನ್ನ ಕಾಲ ಮೇಲೆ ನಿಲ್ಲಬೇಕು ಎಂದನು. ನವ್ಯ ಕೆಲಸ ಆರಂಭಿಸಿದಳು. ಕೆಲವೊಮ್ಮೆ ಕೆಲಸ, ಕೆಲವೊಮ್ಮೆ ಮಕ್ಕಳಿಗೆ ಪಾಠ. ನಿಧಾನವಾಗಿ ಅವಳು ತನ್ನ ಜೀವನ ಕಟ್ಟಿಕೊಳ್ಳತೊಡಗಿದಳು. ನವೀನ್ ಕೂಡ ಬದಲಾಗಿದ್ದ. ಒಂದು ದಿನ ನಮ್ಮಂತವರಿಗೆ ಸಹಾಯ ಮಾಡುವ ಒಂದು ಸಂಸ್ಥೆ ಆರಂಭಿಸೋಣ ಎಂದನು. ನವ್ಯಾಳ ಕಣ್ಣು ಹೊಳೆಯಿತು. ಅವರು ಇಬ್ಬರು ಸೇರಿ ಒಂದು ಚಿಕ್ಕ NGO ಆರಂಭಿಸಿದರು. ನಿಧಾನವಾಗಿ ಅದು ಬೆಳೆಯಿತು. ಆಹಾರ ಬೇಕಾದವರು, ಅನಾರೋಗ್ಯದಲ್ಲಿರುವವರು, ಆಶ್ರಯವಿಲ್ಲದವರು ಎಲ್ಲರೂ ಬರತೊಡಗಿದರು. ಪ್ರತಿ ಬಾರಿ ನವ್ಯ ಬಾಗಿಲು ತೆರೆದು ಒಳಗೆ ಬನ್ನಿ ಎಂದಳು. ಕಾಲಕ್ರಮೇಣ ಅವರ ಬಾಂಧವ್ಯವು ಗಾಢವಾಯಿತು. ನಂಬಿಕೆ, ಗೌರವ ಮತ್ತು ಪ್ರೀತಿ. ಒಂದು ಮಳೆ ರಾತ್ರಿ ನವ್ಯ ಕೇಳಿದಳು, ನಿನಗೆ ನೆನಪಿದೆಯಾ, ನೀನು ಬಂದ ರಾತ್ರಿಯೂ ಇಂಥದ್ದೇ ಎಂದು. ನವೀನ್ ನಗುತ್ತಾ, ಹೌದು, ನೀನು ಏನು ಕೇಳದೆ ಬಾಗಿಲು ತೆರೆದೆಯಲ್ಲ ಎಂದನು. ನವ್ಯ, ಆ ದಿನ ನಾನು ನಿನಗೆ ಆಶ್ರಯ ಕೊಟ್ಟೆ, ಇಂದು ನೀನು ನನಗೆ ಬದುಕು ಕೊಟ್ಟೆ ಎಂದಳು. ನವೀನ್ ಕೇಳಿದನು, ನವ್ಯ, ನನ್ನ ಜೀವನದ ಜೊತೆಗೆ ಇರುತ್ತೀಯಾ ಎಂದು. ನವ್ಯ ನಗುತ್ತಾ, ಆ ದಿನ ನಿನ್ನನ್ನು ಅಪರಿಚಿತನಾಗಿ ಒಪ್ಪಿಕೊಂಡೆ, ಇಂದು ನನ್ನ ಸರ್ವಸ್ವವಾಗಿ ಒಪ್ಪುತ್ತೇನೆ ಎಂದಳು. ಕೆಲವು ದಿನಗಳ ನಂತರ ಅವರ ಮದುವೆ ಅದೇ ಗ್ರಾಮದಲ್ಲಿ ಜೋರಾಗಿ ಆಯಿತು. ನವ್ಯ ಆಕಾಶದತ್ತ ನೋಡಿ, ಅಮ್ಮ, ಈಗ ನಿನ್ನ ಮಗಳು ಒಂಟಿಯಲ್ಲ ಎಂದಳು. ಅವರ NGO ನೂರಾರು ಜನರ ಜೀವನ ಬದಲಿಸಿತು. ಒಂದು ದಿನ ಮತ್ತೆ ಬಾಗಿಲು ತಟ್ಟುವ ಶಬ್ದ. ಬಾಗಿಲು ತೆರೆದಾಗ ಮಳೆಯಲ್ಲಿ ತೋಯ್ದ ಒಬ್ಬ ವ್ಯಕ್ತಿ. ನವ್ಯ ಮತ್ತು ನವೀನ್ ಒಬ್ಬರತ್ತ ಒಬ್ಬರು ನೋಡಿ ನಗುತ್ತಾ, ಒಳಗೆ ಬನ್ನಿ, ಇಲ್ಲಿ ಮಾನವತ್ವವೂ ಇದೆ, ಮನೆಯೂ ಇದೆ ಎಂದರು. ಈ ಕತೆ ನಮಗೆ ತಿಳಿಸುವುದು ಏನೆಂದರೆ, ನಿಜವಾದ ಸಂಪತ್ತು ಹಣದಲ್ಲಿಲ್ಲ, ಮನಸ್ಸಿನಲ್ಲಿ ಇದೆ. ಸಹಾಯ ಮಾಡುವ ಮನಸ್ಸು ಇರುವವರು ಅತಿ ಶ್ರೀಮಂತರಾಗುತ್ತಾರೆ. ಒಂದು ಚಿಕ್ಕ ಸಹಾಯವು ಒಂದು ಜೀವನವನ್ನು ಬದಲಾಯಿಸಬಹುದು. ಆ ರಾತ್ರಿ ನೀವು ನವ್ಯಾಳ ಸ್ಥಾನದಲ್ಲಿದ್ದರೆ ನೀವು ಕೂಡ ಬಾಗಿಲು ತೆರೆದಿರಾ? ಈ ಪ್ರಶ್ನೆಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ನೀಡಿ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.